ಗುರುದೇವ್, ಕಟಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸಗಳು ಮಾಡೋದ್ರಿಂದ ಅದೃಷ್ಟ ಬರುತ್ತೆ, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಕಟಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ಮಾಸದಲ್ಲಿ ನವರಾತ್ರಿಗಳು ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಮೊದಲನೇದಾಗಿ ನವರಾತ್ರಿಯ ವಿಶೇಷ ಶುಭಾಶಯಗಳು. ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ಮಾಸದಲ್ಲಿ ತುಂಬಾ ಚೆನ್ನಾಗಿ ನೆರವೇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಪರಿಹಾರ ಆಗ್ಲಿಕ್ಕೆ ವಿಶೇಷ ತಂತ್ರವೊಂದನ್ನು ಹೇಳ್ತೇನೆ ನೋಡಿ. ನಿಮ್ಮ ಶತ್ರುಗಳಿಂದ ಆಗ್ತಕ್ಕಂತಹ ಸಮಸ್ಯೆಗಳು ಅಥವಾ ಮಾಟ ಮಂತ್ರ ಸಮಸ್ಯೆಗಳು, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನಮಗೆ ಡೌಟ್ ಇರುತ್ತೆ ಮಾಡಿಸಿದ್ದಾರೆ ಅಂತ ಹೇಳಿ, ವಿಶೇಷವಾಗಿ ಮನೆಯಲ್ಲೇ ಕೂತ್ಕೊಂಡು ಈ ವಿಶೇಷ ತಂತ್ರವನ್ನು ಮಾಡೋದ್ರಿಂದ ಈ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಆರೋಗ್ಯ, ವ್ಯಾಪಾರ, ವ್ಯವಹಾರ, ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ಸಂಪೂರ್ಣ ಪರಿಹಾರ ಆಗಲಿಕ್ಕೆ ಈ ವಿಶೇಷ ಒಂದು ತಂತ್ರ ಮಾಡಿದ್ರೆ ಸಾಕು. ಆ ತಂತ್ರವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ, ಈ ಮಾಸದಲ್ಲಿರ್ತಕ್ಕಂತಹ ಗ್ರಹಗತಿಗಳ ಬದಲಾವಣೆಗಳು ಯಾವುದು, ಆ ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮಗೆ ಇರ್ತಕ್ಕಂತಹ ಫಲಿತಾಂಶಗಳೇನು ಅಂತ ನೋಡೋದಾದ್ರೆ, ಆಗಸ್ಟ್ 30ಕ್ಕೆ ಬುಧ ಗ್ರಹ ಸಿಂಹರಾಶಿಯ ಪ್ರವೇಶ ಮಾಡಿದ್ರೆ, ಸೆಪ್ಟೆಂಬರ್ 13ಕ್ಕೆ ಮಂಗಳ ಅಂದ್ರೆ ಕುಜಗ್ರಹ ಸಿಂಹರಾಶಿಯ ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 15ಕ್ಕೆ ಶುಕ್ರ ಕೂಡ ಸಿಂಹರಾಶಿಯ ಪ್ರವೇಶ ಮಾಡ್ತಕ್ಕಂಥದ್ದು. ಬುಧ ಗ್ರಹ ಕನ್ಯಾ ರಾಶಿಯ ಪ್ರವೇಶವನ್ನು ಅದೇ ದಿನ ಮಾಡ್ತಾನೆ. ಹಾಗೆ ಸೆಪ್ಟೆಂಬರ್ 17ಕ್ಕೆ ಸೂರ್ಯ ಕೂಡ ಕನ್ಯಾ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಇದು ಈ ಮಾಸದಲ್ಲಿ ಇರ್ತಕ್ಕಂತಹ ಗ್ರಹಗತಿಗಳ ಬದಲಾವಣೆಗಳು. ಇದರಿಂದಾಗಿ ಕಟಕ ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂತಹ ಲಕ್ಷಣಗಳೇನು ಅಂದ್ರೆ, ಶುಕ್ರನ ಈ ಒಂದು ಸಂಚಾರದಿಂದಾಗಿ ಸ್ವಲ್ಪ ವಿವಾಹ ಯೋಗಗಳು ಕೂಡ ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ಆಗ್ತಕ್ಕಂಥದ್ದು. ಅಂದ್ರೆ ಮದುವೆ ಮಾತುಕತೆ ಆಗ್ತಕ್ಕಂಥದ್ದು, ಅಥವಾ ಮನೆಯವರೆಲ್ಲ ಒಪ್ಪಿ ಒಂದು ಹುಡುಗಿಯನ್ನ ನೋಡಿ ಅಥವಾ ಒಂದು ಹುಡುಗನನ್ನ ನೋಡಿ, ಒಳ್ಳೆ ಹುಡುಗ, ಒಳ್ಳೆ ವರ, ಒಳ್ಳೆ ವಧು ಅಂತ ಹೇಳಿ ನಿಮಗೆ ಒಂದು ಸೆಲೆಕ್ಟ್ ಮಾಡಿ ನಿಮಗೆ ಇಷ್ಟ ಆಗಿ ಒಂದು ವಿವಾಹಕ್ಕೆ ಕೂಡ ಆಗ್ತಕ್ಕಂತಹ ಲಕ್ಷಣಗಳೆಲ್ಲವೂ ಕೂಡ ಈ ಮಾಸದಲ್ಲಿ ಇರತಕ್ಕಂಥದ್ದು. ಬಹುತೇಕ ಕಟಕ ರಾಶಿಯವರಿಗೆ ವಿವಾಹ ಯಾರಿಗಾಗಿಲ್ಲ ಅವರೆಲ್ಲರಿಗೂ ಕೂಡ ವಿವಾಹ ಯೋಗಗಳು ಕೂಡ ಕೂಡಿ ಬರುತ್ತೆ. ಸಂತಾನ ಫಲ ಇಲ್ಲದವರಿಗೆ ಖಂಡಿತವಾಗ್ಲೂ ಕೂಡ ಸಂತಾನ ಫಲ ಅಂತಕ್ಕದ್ದು ಕೂಡ ಖಂಡಿತವಾಗ್ಲೂ ನಿರ್ಮಾಣ ಆಗುತ್ತೆ. ಯಾರಾದರೂ ಒಂದು ದಂಪತಿಗಳು IVF ಮಾಡಿಸ್ಕೋಬೇಕು ಅಂತ ಹೇಳಿ ಡಾಕ್ಟರ್ ಯಾರಾದರೂ ಹೇಳಿತ್ತು ಅಂದ್ರೆ, ಈ ಮಾಸದಲ್ಲಿ ಖಂಡಿತವಾಗ್ಲೂ ಯಾವುದೇ ಒಂದು ಸಪೋರ್ಟ್, ಎಕ್ಸ್ಟರ್ನಲ್ ಸಪೋರ್ಟ್ ಇಲ್ಲದೆ ಗ್ರಹಗತಿಗಳ ಬಲದಿಂದಾಗಿ ಸಂತಾನ ಫಲ ಆಗ್ತಕ್ಕಂತಹ ಲಕ್ಷಣಗಳು ಈ ಮಾಸದಲ್ಲಿ ಇರುತ್ತೆ. ಹಾಗೆ ವ್ಯಾಪಾರಿಗಳಿಗೆ ಮುನ್ನಡೆ. ವ್ಯಾಪಾರಿಗಳಂದ್ರೆ ಪ್ರತಿದಿನದ ಟ್ರಾನ್ಸಾಕ್ಷನ್ ಯಾರ್ಯಾರು ಮಾಡ್ತಾರೆ, ಪ್ರತಿದಿನ ಒಂದು ಕೊಳ್ಳುವಿಕೆ ಯಾರು ಮಾಡ್ತಾರಲ್ಲ, ಆ ಎಲ್ಲಾ ವ್ಯಾಪಾರಿಗಳಿಗೂ ಕೂಡ ಶುಭವಾದಂತಹ ಮಾಸ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿರ್ತಕ್ಕಂಥದ್ದು. ಕೀರ್ತಿ, ಗೌರವ ಎಲ್ಲವೂ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಅಂದ್ರೆ ನೀವು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ಹಿಂದೆ ಏನೇನು ಮಾಡಿದ್ರಲ್ಲ ಅದ್ಯಾರು ಜನ ಗುರುತಿಸ್ತಾ ಇಲ್ಲ ಅಂದ್ರೆ, ಯಾರೋ ಒಬ್ಬರಿಂದಾಗಿ ಗುರುತಿಸಿ ಮನ್ನಣೆ ಪಡೆದು ಕಟಕ ರಾಶಿಯವರಿಗೆ ಮಾನ ಸನ್ಮಾನಗಳಾಗ್ತಕ್ಕಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಅತ್ಯಂತ ಇರತಕ್ಕಂಥದ್ದು. ಹಾಗೆ ಒಂದಷ್ಟು ಕಾಸ್ಟ್ಲಿ ಉಡುಗೊರೆಗಳು ಕೂಡ ಈ ಮಾಸದಲ್ಲಿ, ಯಾರ್ಯಾರು ನಿಮ್ಮ ಬರ್ತ್ಡೇ ಇರುತ್ತಲ್ಲ, ವಿಶೇಷವಾಗಿ ಒಂದಷ್ಟು ಆನಿವರ್ಸರಿಗಳಿರುವಂಥವರು, ವಿಶೇಷ ದಿನಗಳು ಯಾರ್ಯಾರು ಇರುತ್ತಲ್ಲ, ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಂದು ಕಾಸ್ಟ್ಲಿ ಗಿಫ್ಟ್ ಬರ್ತಕ್ಕಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿಂಗಳ 15ರ ನಂತರದಲ್ಲಿ ವೃತ್ತಿಯಲ್ಲಿ ಅಂದ್ರೆ ಸೆಪ್ಟೆಂಬರ್ 15ರ ನಂತರ ವಿಶೇಷವಾಗಿ ಯಾವುದೇ ಕೆಲಸವನ್ನ ಮಾಡ್ತಾ ಇರಿ, ಒಂದಷ್ಟು ಪ್ರಮೋಷನ್ ಮಾಡ್ತಕ್ಕಂಥದ್ದು, ಪ್ರಮೋಷನ್ ಸಿಗ್ತಕ್ಕಂಥದ್ದು. ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಫಂಡ್ಸ್ ನಿಮ್ಮ ಕೈಗೆ ಬಂದು ಸೇರ್ತಕ್ಕಂಥದ್ದು, ಈ ಎಲ್ಲಾ ಲಕ್ಷಣಗಳು ಕೂಡ ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ನಿಮಗೆ ಇರ್ತಕ್ಕಂಥದ್ದು. ರೋಗ ನಿವಾರಣೆ ಅಂತಕ್ಕಂಥದ್ದು ಬರುತ್ತೆ. ಅಂದ್ರೆ ರೋಗಕಾರಕ ಆಗ್ತಕ್ಕಂಥದ್ದು, ಯಾವುದೇ ಗ್ರಹಗತಿಗಳು ನಿಮಗೆ ರೋಗಕಾರಕನಾಗಿದ್ರೆ, ಈ ರೋಗ ತುಂಬಾ ದೀರ್ಘ ಸಮಯದಿಂದ ನಿಮ್ಮನ್ನ ಕಾಡ್ತಾ ಇತ್ತು ಅಂದ್ರೆ ಆ ಸಮಸ್ಯೆ ಪರಿಹಾರ ಆಗ್ಬೇಕು, ಆ ಒಂದು ನೋವುಗಳು ದೂರ ಆಗ್ಬೇಕು, ಸಮಸ್ಯೆಗಳು ದೂರ ಆಗ್ಬೇಕು, ಈ ಎಲ್ಲವೂ ಕೂಡ ರೋಗ ನಿವಾರಣೆ ಆಗ್ತಕ್ಕಂಥದ್ದು ಈ ಸೆಪ್ಟೆಂಬರ್ 15ರ ನಂತರ ಖಂಡಿತವಾಗ್ಲೂ ಕಟಕ ರಾಶಿಯವರ ಜೀವನದಲ್ಲಿ ಬರಬಹುದಂಥದ್ದು. ಹಾಗೆ ಮನಸ್ಸಿಗೆ ಹಿಡಿಸಿದಂತಹ ಕೆಲಸವನ್ನ ಮಾಡಿ ಮನಸ್ಸು ತೃಪ್ತಿ ಆಗ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು ಎಲ್ಲವೂ ಕೂಡ ಈ ಮಾಸದಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ಬರುತ್ತೆ. ಈ ಒಂದು ಕಟಕ ರಾಶಿಯವರ ಕುಟುಂಬಸ್ಥರಿಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಆರೋಗ್ಯ ಸಮಸ್ಯೆಗಳು ಈ ಮಾಸದಲ್ಲಿ ಬರಬಹುದು. ಅದರಲ್ಲಿ ಮುಖ್ಯವಾಗಿ ಜ್ವರ ಬರ್ತಕ್ಕಂಥದ್ದು. ಯಾರ್ಯಾರು ಕಟಕ ರಾಶಿಯವರು ಇರ್ತಾರಲ್ಲ, ನಿಮ್ಮ ಧರ್ಮಪತ್ನಿ ಅಥವಾ ನಿಮ್ಮ
ಗಂಡ ಯಾರಿರ್ತಾರೆ ಅವರಿಗೆ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ಮಾಸದಲ್ಲಿ ಉದ್ಭವ ಆಗ್ತಕ್ಕಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಏನು ಮಾಡಿ ಅಂದರೆ ಒಂದಷ್ಟು ಸ್ತೋತ್ರಗಳನ್ನು ಹೇಳ್ತೇನೆ, ಆ ಸ್ತೋತ್ರಗಳನ್ನು ಅವರ ಪರವಾಗಿ ನೀವು ಜಪವನ್ನು ಮಾಡ್ಕೊಳ್ಳಿ, ಇದರಿಂದಾಗಿ ನಿಮಗೆ ಶುಭವಾಗುತ್ತೆ. ಆ ಮಂತ್ರ ಯಾವುದು ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ದಿನನಿತ್ಯ 108 ಬಾರಿ ಜಪವನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ. ಹಾಗೆ ಒಂದಷ್ಟು ದಾಂಪತ್ಯದಲ್ಲಿ ಸಮಸ್ಯೆಗಳು ಸಾಮಾನ್ಯವಾಗಿ ಕಟಕ ರಾಶಿಯವರ ಜೀವನದಲ್ಲಿ ಇದ್ದೇ ಇರುತ್ತೆ. ಅಂದರೆ ನೀವು ಏನೋ ಹೇಳ್ತಾ ಇರ್ತೀರಿ, ಅವ್ರು ಇನ್ನೊಂದೇನೋ ಹೇಳ್ತಾ ಇರ್ತಾರೆ, ಇಷ್ಟ ಆಗ್ತಾ ಇರೋದಿಲ್ಲ. ಒಂದಷ್ಟು ಮಿಕ್ಸ್ಚರ್ ಅನ್ನೋದು ಖಂಡಿತವಾಗ್ಲೂ ಕಟಕ ರಾಶಿಯವರ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಇರತಕ್ಕಂಥದ್ದು ಇರುತ್ತೆ. ಅದು ಒಂದು ಹೆಜ್ಜೆ ಮುಂದೆ ಹೋಗಿ ಕೈ ಎತ್ತುವ ಮಟ್ಟಕ್ಕೂ ಕೂಡ ಜಗಳ ಆಗ್ತಕ್ಕಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಕೋಪ ಅಂತಕ್ಕಂಥದ್ದನ್ನ ಈ ಮಾಸದಲ್ಲಿ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೇಬೇಕು. ಆದಾಗ ಮಾತ್ರ ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಿಗುತ್ತೆ. ಇಲ್ಲ ಅಂದ್ರೆ ವಿನಾಕಾರಣ ಒಂದು ಸಮಸ್ಯೆಗೆ ನೀವು ಸಿಕ್ಕಾಕೊಳ್ಳೋ ಥರ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಈ ಜಗಳಗಳಾಗ್ತಕ್ಕಂಥದ್ದು 3ನೇ ವ್ಯಕ್ತಿಯಿಂದ ಅಂತಕ್ಕಂಥದ್ದು ಇಲ್ಲಿ ಗಮನಾರ್ಹ ಸಂಗತಿ. ಹಾಗಾಗಿ ಈ ಸಮಸ್ಯೆಗಳು ದೂರ ಆಗಬೇಕು, ಕಷ್ಟ ನಷ್ಟಗಳೆಲ್ಲವೂ ಕೂಡ ದೂರ ಆಗಬೇಕು ಅಂದಾಗ ಈ ತಂತ್ರ ಪರಿಹಾರವನ್ನು ಮಾಡ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಹಾಗೆ ಈ ಒಂದು ಮಾಸದಲ್ಲಿ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಯಾರಾದರೂ ಹೋಗ್ತಾ ಇದ್ರೆ ಅಂದರೆ ನಿಮ್ಮ ವೃತ್ತಿ ಸರ್ಕಾರಿ ಕೆಲಸ ಅಲ್ಲ, ಸರ್ಕಾರದಿಂದ ನಿಮಗೆ ಆಗಬೇಕಾದಂತಹ ಕೆಲಸಗಳು, ಯಾವುದೋ ಒಂದು ರಿಪೋರ್ಟ್ ಬೇಕಾಗಿರುತ್ತೆ, ಅಥವಾ ಯಾವುದೋ ಒಂದು ಸ್ಯಾಂಕ್ಷನ್ ಲೆಟರ್, ಅಥವಾ ನೀವೊಂದು ಕಾಂಟ್ರಾಕ್ಟರ್ ಆಗಿತ್ತು ಅಂದರೆ ಸರ್ಕಾರದಿಂದ ಅಪ್ರೂವಲ್ ಆಗಬೇಕಾಗಿರುತ್ತೆ, ದುಡ್ಡು ಬರಬೇಕಾಗಿರುತ್ತೆ. ಈ ಎಲ್ಲವೂ ಕೂಡ ಬರ್ತಕ್ಕಂತಹ ಮಾಸ ಈ ಒಂದು ಸೆಪ್ಟೆಂಬರ್ ಮಾಸ ಅಂತ ಹೇಳ್ತೇನೆ. ಹಾಗೆ ವಯಸ್ಕರಿಗೆ, ಕಟಕ ರಾಶಿಯ ಯಾರಾದರೂ ವಯಸ್ಕರಿತ್ತು ಅಂದರೆ ಒಂದಷ್ಟು ದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಮಾಸದಲ್ಲಿ ದೇವರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಹ ಒಂದು ವಾತಾವರಣ ಇತ್ತು ಅಂದರೆ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಅಂತಕ್ಕಂಥದ್ದು ಬರುತ್ತೆ. ಹಾಗೆ ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ನೀವೆಲ್ಲರೂ ಕೂಡ ಓದೋದು ಅತ್ಯಂತ ಶುಭದಾಯಕ ಫಲಗಳನ್ನು ನಿಮಗೆ ನೀಡುತ್ತೆ. ಹಾಗೆ ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಈ ಮಾಸ ಶುಭವಾಗಿರುತ್ತೆ. ಹಾಗೆ ಡಾಕ್ಟರ್, ಇಂಜಿನಿಯರ್ ಎಲ್ರಿಗೂ ಕೂಡ ಸ್ವಲ್ಪ ಮಿಶ್ರ ಫಲಗಳು ಈ ಮಾಸದಲ್ಲಿರುತ್ತೆ. ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಓದ್ಕೊಳ್ಳಿ. ಹಾಗೆ ರಾತ್ರಿ ನಿದ್ದೆ ಬರದಂಥವರು ಕೂಡ ಈ ಹನುಮಾನ್ ಚಾಲೀಸವನ್ನು ಓದೋದ್ರಿಂದ ಶೀಘ್ರವಾಗಿ ನಿದ್ದೆ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮದೆಲ್ಲದೂ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪೂರ್ಣವಾಗಿ ಪರಿಹಾರ ಆಗಲಿಕ್ಕೆ, ಶತ್ರುಬಾಧೆಗಳು, ಮಾಟ ಮಂತ್ರ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ವಿಶೇಷ ತಂತ್ರ ಒಂದು ಹೇಳ್ತೀನಿ ಅಂತ ಹೇಳಿದ್ದೆ. ಆ ತಂತ್ರದ ಪೂರ್ಣ ಮಾಹಿತಿ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ. ವಿಡಿಯೋದ ಮೊದಲಿನಲ್ಲಿ ಹೇಳ್ದಂಗೆ ಶತ್ರುಬಾಧೆ ಆಗಿರ್ಬೋದು, ಮಾಟ ಮಂತ್ರ ದೋಷಗಳಾಗಿರ್ಬೋದು, ಆರೋಗ್ಯ, ವ್ಯಾಪಾರ, ವ್ಯವಹಾರ, ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಮನೆಗೆ ದಟ್ಟ ದಾರಿದ್ರ್ಯತನ ಬಂದಿದ್ರು ಈ ಒಂದು ಸಣ್ಣ ತಂತ್ರ ಪರಿಹಾರವನ್ನ ನಿಮ್ಮ ಮನೆಯಲ್ಲಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅತ್ಯಂತ ಶುಭ ಫಲಗಳು ನಿಮಗೆ ಸಿಗುತ್ತೆ. ಯಾವಾಗ ಮಾಡಬೇಕು ಅಂದರೆ ಈ ನವರಾತ್ರಿ ಸಂದರ್ಭದಲ್ಲಿ 9 ದಿನಗಳು ಪ್ಲಸ್ 1 ದಿನ ವಿಜಯದಶಮಿ ದಿನ ಕೂಡ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿಗಳು, ಮನೆಯ ಜನರ ಮನಸ್ಸಿನಲ್ಲಿರ್ತಕ್ಕಂತಹ ಕೆಟ್ಟ ವಿಚಾರಗಳು, ಮೊದಲನೇದಾಗಿ ನಮ್ಮ ಒಂದು ಏಳಿಗೆ ಆಗಲಿಕ್ಕೆ ನಮ್ಮ ಸುತ್ತಮುತ್ತಲಿನರು ನಮಗೆ ಸ್ವಲ್ಪ ಬೆಂಬಲವಾಗಿ ನಿಲ್ಲಬೇಕಾಗತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಗುರಿಯ ಕಡೆ ಹೋಗ್ಲಿಕ್ಕೆ ಈ ಒಂದು ತಂತ್ರವನ್ನ ಮಾಡೋದ್ರಿಂದ ಅತ್ಯಂತ ಶುಭದಾಯಕ ಫಲಗಳು ಸಿಗುತ್ತೆ. ಈ ತಂತ್ರ ಪರಿಹಾರವನ್ನ ಮಾಡೋದ್ರಿಂದ ಮನೆಯ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗುತ್ತೆ. ಆ ತಂತ್ರ ಹೇಗೆ ಮಾಡಬೇಕು ಅಂದ್ರೆ ಒಂದು ಪಂಚದೀಪವನ್ನ ಹಚ್ಚಬೇಕು. ಪಂಚದೀಪ ಅಂದ್ರೆ 5 ದೀಪಗಳ ಅಂದ್ರೆ ಅಲ್ಲ, ಇಲ್ಲಿ 5 ಎಣ್ಣೆಗಳ ಮಿಶ್ರಣವನ್ನ ಮಾಡಿರ್ತಕ್ಕಂತಹ ಒಂದು ದೀಪವನ್ನ ನೀವು ನಿಮ್ಮ ಮನೆಯಲ್ಲಿ ಹಚ್ಚಬೇಕಾಗುತ್ತೆ. ಈ ಯಾವ ಎಣ್ಣೆಗಳು ಅಂದ್ರೆ ಪ್ರಮುಖವಾಗಿ ನಾವು ದೀಪವನ್ನು ಹಚ್ಚತಕ್ಕಂಥದ್ದು ಎಳ್ಳೆಣ್ಣೆಯಲ್ಲಿ. ಹಾಗಾಗಿ ಎಳ್ಳೆಣ್ಣೆ, ತುಪ್ಪ, ಹರಳೆಣ್ಣೆ, ಹಿಪ್ಪೆ ಎಣ್ಣೆ ಅಂದ್ರೆ ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸುಲಭವಾಗಿ ಸಿಗ್ತಕ್ಕಂಥದ್ದು ಹಿಪ್ಪೆ ಎಣ್ಣೆ ಅಂತ. ಹಿಪ್ಪೆ ಎಣ್ಣೆಯ ಜೊತೆಗೆ ಬೇವಿನ ಎಣ್ಣೆ ಅಂತ ಹೇಳಿ ಈ 5 ಎಣ್ಣೆಗಳನ್ನು ತೆಗೆದುಕೊಂಡು ಸಮನಾಗಿ ಮಿಶ್ರ ಮಾಡಿಕೊಳ್ಬೇಕು. ಸಮನಾಗಿ 5 ಎಣ್ಣೆಗಳನ್ನು ಕೂಡ ಮಿಶ್ರಣ ಮಾಡ್ಕೋಬೇಕು. ಅದರಲ್ಲಿ ತುಪ್ಪ ಕೂಡ ಸೇರ್ಕೊಂಡಿರುತ್ತದೆ. 5 ಎಣ್ಣೆಗಳಂದ್ರೆ ತುಪ್ಪವೂ ಕೂಡ ಒಂದು ಎಣ್ಣೆ ರೀತಿಯಲ್ಲಿ. ಈ 5 ಎಣ್ಣೆಗಳನ್ನ ಮಿಶ್ರಣ ಮಾಡಿ 2 ದೀಪವನ್ನ ಅಥವಾ 5 ದೀಪವನ್ನ ದೇವರ ಮನೆಯಲ್ಲೇ ಹಚ್ಚಬೇಕು. ಹಚ್ಚಬೇಕಾದ್ರೆ ನೀವು ಉಪಯೋಗಿಸ್ತಕ್ಕಂತಹ ಬತ್ತಿ, ದೀಪದ ಬತ್ತಿ ಏನಿರುತ್ತಲ್ಲ ಅದು ಕೆಂಪು ಬಣ್ಣದ ಬತ್ತಿಯಾಗಿರಬೇಕು. ಈ ಕೆಂಪು ಬಣ್ಣದ ಬತ್ತಿಯಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ. ಈ ರೀತಿ ದೀಪವನ್ನು ಹಚ್ಚೋದ್ರಿಂದ
ಖಂಡಿತವಾಗ್ಲೂ ಶುಭವಾಗುತ್ತೆ. ಶುಭವಾಗೋದ್ರ ಜೊತೆಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ, ನಿಂತೋಗಿದೆ, ಈ ಎಲ್ಲ ಸಮಸ್ಯೆಗಳು ಕೂಡ ಇಲ್ಲಿಂದನೇ ನಿಮಗೆ ಪರಿಹಾರ ಆಗ್ತಕ್ಕಂಥದ್ದು ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದು ಎಲ್ಲಿ ಹಚ್ಚಬೇಕು, ಯಾವ ದಿಕ್ಕಿಗೆ ಹಚ್ಚಬೇಕು ಅಂದರೆ ವಿಶೇಷವಾಗಿರ್ತಕ್ಕಂಥದ್ದು ಸರ್ವ ಕಾರ್ಯ ಸಿದ್ಧಿ ಯಂತ್ರ ಅಂತ ಬರ್ತದೆ. ಈ ಸರ್ವ ಕಾರ್ಯ ಸಿದ್ಧಿ ಯಂತ್ರದ ಮುಂದೆ ಇದನ್ನ ಹಚ್ಚಬೇಕಾಗತ್ತೆ. ಈ ಯಂತ್ರಗಳು ನಿಮಗೆ ಅಂಗಡಿಯಲ್ಲಿ ಸಿಗ್ತಕ್ಕಂಥದ್ದಲ್ಲ, ಇದನ್ನ ಕೈಯಲ್ಲಿ ಬರೆದಿರ್ತಕ್ಕಂತಹ ಯಂತ್ರಗಳು. ನಿಮ್ಮ ಅಕ್ಕಪಕ್ಕದ ಊರಿನಲ್ಲಿ ಯಾರಾದರೂ ಯಂತ್ರಗಳ ಕೈಯಲ್ಲಿ ಬರೆಯುವವರಿತ್ತು ಅಂದರೆ ಅವರ ಹತ್ರ ಈ ಒಂದು ಯಂತ್ರಗಳನ್ನು ತೆಗೆದುಕೊಂಡು ಆ ಒಂದು ಯಂತ್ರವನ್ನ ಸ್ಥಾಪನೆ ಮಾಡಿ ನೀವು ದೀಪವನ್ನ ಹಚ್ಚಬೇಕಾಗತ್ತೆ. ಆ ಯಂತ್ರ ಯಾವ ರೀತಿ ಇರುತ್ತೆ ಅಂದ್ರೆ, ಆ ಯಂತ್ರ ಈ ರೀತಿ ಇರುತ್ತದೆ ನೋಡಿ. ಇದು ಯಂತ್ರ ಕೈಯಲ್ಲಿ ಬರೆದಿರ್ತಕ್ಕಂಥದ್ದು, ಅದರ ಮೇಲೆ ಗಿಡಮೂಲಿಕೆಗಳನ್ನ ಕೂಡ ಹಾಕಿರ್ತೇವೆ. ಈ ರೀತಿಯಾಗಿರ್ತಕ್ಕಂಥದ್ದು ಅದನ್ನ ಅಷ್ಟದಿಗ್ಬಂಧನ ಮಾಡಿ ನೀವು ಅದನ್ನ ಸ್ಥಾಪನೆ ಮಾಡಿ ದೀಪವನ್ನ ಹಚ್ಚೋದ್ರಿಂದ ಅತ್ಯಂತ ಶುಭವಾಗುತ್ತೆ. ಈ ಯಂತ್ರ ನಿಮಗೇನಾದ್ರೂ ಸಿಗ್ತಾ ಇಲ್ಲ ಅಂದ್ರೆ ಕೆಳಕಂಡ ನಂಬರ್ಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ವಿಳಾಸಕ್ಕೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಕೂಡ ಮಾಡಿಕೊಡ್ತೇವೆ. ನಾವು ಕಳಿಸ್ಕೊಡ್ತಕ್ಕಂತಹ ಈ ಯಂತ್ರಗಳನ್ನ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡಿಕೊಡ್ತೇವೆ. ಹಾಗೆ ಇದನ್ನ ಇಟ್ಟು ಇದಕ್ಕೆ ಗಿಡಮೂಲಿಕೆಗಳನ್ನು ಹಾಕಿ ಅಷ್ಟದಿಗ್ಬಂಧನವನ್ನ ಎಲ್ಲವನ್ನ ಕೂಡ ಮಾಡಿ ಆನಂತರದಲ್ಲಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮ್ಮ ಹೆಸರಿನ ಮೇಲೆ ಪೂಜೆ ಆಗಿಯೇ ಈ ಯಂತ್ರ ನಿಮ್ಮ ಕೈ ಸೇರ್ತಕ್ಕಂಥದ್ದು. ಹಾಗಾಗಿ ಈ ಯಂತ್ರವನ್ನ ಇಟ್ಟು ಈ ತಂತ್ರ ಮಾಡೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಿತಾಂಶ ನಿಮಗೆ ಸಿಗುತ್ತೆ. ಹಾಗಾಗಿ ಸಾಧ್ಯವಾದವರು ತರಿಸಿ ಇದನ್ನ ಹಾಕೊಳ್ಳಿ. ಇಲ್ಲ ಅಂದ್ರೆ ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ. ಈ ಯಂತ್ರವನ್ನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ, ಶಕ್ತಿ ಇರುವಂಥವ್ರು. ಇಲ್ಲದೆ ಇತ್ತು ಅಂದ್ರೆ ಈ ಒಂದು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡಿಕೊಳ್ಳಿ. ಈ ಯಂತ್ರವನ್ನ ತರಿಸಿ ಇದಕ್ಕೊಂದು ಬೀಜ ಮಂತ್ರವನ್ನ ಇದರ ಜೊತೆ ಕೊಟ್ಟಿರ್ತೇವೆ, ಇದರ ಜಪವನ್ನ 108 ಬಾರಿ ಮಾಡಬಹುದು. ಇಲ್ಲದಂಥವರು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡುತ್ತಾ ಕುಂಕುಮ ಅರ್ಚನೆಯನ್ನ ಮಾಡಿಕೊಂಡು ಆ ಕುಂಕುಮವನ್ನ ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಳ್ಳೋದಕ್ಕೆ ಬಳಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಶತ್ರು ಬಾಧೆಗಳಾಗಿರ್ಬೋದು, ಎಲ್ಲವೂ ಕೂಡ ಅತ್ಯಂತ ವೇಗವಾಗಿ ಪರಿಹಾರ ಆಗುತ್ತೆ. ಸರ್ವರಿಗೂ ಕೂಡ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗಲಿ, ಆ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.